ಯಾವಾಗ ಸಿ.ಎಂ ಬದ್ದಾಗಲಿ ಬಿಡಲಿ. ಆದರೆ ಮಂತ್ರಿಗಿರಿಗಾಗಿ ಕಾದು ಕುಳಿತಂಥವರು ಈಗಾಗಲೇ ಹಿರಿಯರಿದ್ದಂಥವ್ರು ಅಂತ ಹೊರ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಬಟ್ ಆದರೂ ಚೇಂಜ್ ಮಾಡಬೇಕು ಅನ್ನೋಂಥದ್ದು ಏನೋ ಮಾತುಗಳು ಮಾತಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು ಅನ್ನೋಂಥ ಮಾತುಗಳು ಇದಾವೆ. ಅಂದ್ರೆ ಒಂದು ವೇಳೆ ಎಕ್ಸ್ಪಾನ್ಷನ್ ಮಾಡೋದಾದ್ರೆ ಅಥವಾ ಪುನರ್ರಚನೆ ಮಾಡೋದಾದ್ರೆ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಮಂತ್ರಿಗಿರಿ ಕೊಡ್ತಾರಾ ಅಥವಾ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಈಗಾಗಲೇ ಆರೋಪ ಅದ 5,000 ಕೋಟಿ ರೂಪಾಯಿದ್ದು ಈಗಾಗಲೇ ಹಂಚಿದ್ರ ಇಲ್ವಾ ಅನ್ನುವಂಥದ್ದು ಸಹಿತ ಇನ್ನೂ ಕ್ಲಿಯರ್ ಆಗ್ತಾಯಿಲ್ಲ. ಅದು 2 ತಿಂಗಳದ್ದು ಮೋಸ್ಟ್ಲಿ ಹಂಚಿರ್ಬೇಕಂತ ಅನ್ನಿಸ್ತದೆ. ಅಂದ್ರೆ ನಾವು ಅನ್ನೋದು ಏನಪ್ಪ ಅಂದರೆ ಹೊಸ್ತಾರ ಇಲ್ಲೋ ಬೇರೆ ವಿಷಯ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೂ ಆರೋಪಗಳು ಸಾಕಷ್ಟು ಇದ್ದಾವೆ. ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಅವ್ರಿಗೆ ಅವ್ರ ವಿರೋಧವಾಗಿ ಅಸಮಾಧಾನದಂಥ ರಾಜಕಾರಣಿಗಳಿದ್ದಾರೆ. ಅದರಲ್ಲೂ ಸತೀಶ್ ಅವ್ರ ಮೇಲ್ನೋಟಕ್ಕೆ ಅವ್ರ ಜೊತೆ ಹೊಂದಾಣಿಕಿದ್ದಂಗೆ ಅನಿಸಿದ್ರು ಒಳ ಮುಚ್ಚುಕದಲ್ಲಿ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದ್ದಾವೆ. ಅಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಕೆತ್ತಾಕೆ ಲಕ್ಷ್ಮಣ್ ಸವದಿ ಅವ್ರು ತೊಗೊಳ್ಬೋದಾ ಅಂತ ಒಂದು. ಆದರೆ ಲಕ್ಷ್ಮಣ್ ಸವದಿ ಅವ್ರನ್ನ ಒಂದು ತೊಗೊಳ್ಳಿಲ್ಲ. ಇದರಲ್ಲಿ ತೆಗೆದ್ರೆ ಹಾಕಿ ತೊಗೊಳ್ಳಿ ಬಟ್ ಡೈರೆಕ್ಟರ್ ತೊಗೊಳ್ಳಿ ಒಂದು ಮಿನಿಸ್ಟರ್ಶಿಪ್ ಕೊಡಲಿಲ್ಲ. ಅಂದರೆ ಸೌದಿ ಅವ್ರ ಪಕ್ಷದಲ್ಲಿ ಉಳಿತಾರ. ಸೌದಿ ಅವರು ಒಂದೇಳಿ ಪಕ್ಷ ಬಿಟ್ಟು ಹೊಂಟ್ರೆ ರಾಜು ಖಾಗಿ ಅವ್ರು ಉಳಿತಾರೆ ಕಾಂಗ್ರೆಸ್ನಲ್ಲೇ. ಎಲ್ಲರೂ ಯಾಕಂದ್ರೆ ಇಬ್ಬರು ಒಬ್ರಿಗೊಬ್ರು ದೋಸ್ತಿ ಇದ್ದಾರೆ ಅಲ್ಲಿ ಗಳಶ್ಯ ಕಂಠಶ್ಯ. ಹೀಗಾಗಿ ಎಲ್ಲರೂ MLAಗಳು ಜಿಗಿದು ಹೋಗ್ಬೋದಾ ಅನ್ನುವಂಥದ್ದು. ಮತ್ತು ಅವರಿಬ್ಬರು ತಮ್ಮ ಸ್ವಬಲದ ಮೇಲೆ ಅತನಿ ಮತ್ತು ಕಾಗವಾಡದಲ್ಲಿ ತಮ್ಮ ವ್ಯಕ್ತಿತ್ವ ಸ್ಥಾಪನೆ ಮಾಡ್ಕೊಂಡು ಇದ್ದಾರೆ. ಅದರಿಂದ ಕಾಂಗ್ರೆಸ್ ಸಹಾಯದಿಂದ ಆರಿಸಿ ಬಂದಾರಂತಲ್ಲ, ವಿಶೇಷವಾಗಿ ಅಲ್ಲಿ ತಮ್ಮ ಛಾಪ್ ಮುಡಿಸ್ಕೊಂಡಿದ್ದಾರೆ. ಜನರ ಜೊತೆ ಸಂಪರ್ಕದಲ್ಲಿದ್ದಾರೆ ಇಬ್ಬರು. ಅಂದರೆ ಸೋದರು ಸಹಿತ ಮತ್ತು ಮರೋ ಎಲೆಕ್ಷನ್ದಲ್ಲಿ ಗೆದ್ದು ಬರುವಂಥ ಎಬಿಲಿಟಿ ಬೆಳೆಸ್ಕೊಂಡವ್ರು ಇದ್ದಾರೆ. ಈಗಂತೂ